ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ಬರ್ಡೇ ಪಾರ್ಟಿ ಇತ್ತು ಅಂತ ಅಂದ್ಬಿಟ್ಟು ಗುಲಾಬ್ ಜಾಮೂನ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ವಿ. ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಂಗೆ ಕಮೆಂಟ್ ಮಾಡಿ ನಿಮ್ಮ ಮನೇಲಿ ಮಾಡಿದಾಗ ಹೇಗಿತ್ತು ಅಂತ. ನಮ್ಮ ಮನೇಲಿ ಸ್ಟ್ರೆಂತ್ ಜಾಸ್ತಿ ಇರೋದ್ರಿಂದ ನಾವು 2 ಪ್ಯಾಕೆಟ್ ಗುಲಾಬ್ ಜಾಮೂನ್ ತೊಗೊಂಡಿದ್ದೀನಿ. ಯಾಕಂದರೆ ನಮ್ಮ ಮನೆ ಸ್ಟ್ರೆಂತ್ ಜಾಸ್ತಿ ಇದ್ದಾರೆ. ಸೊ ಹಂಗಾಗಿ ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ತಗೊಂಡು ಮಾಡಿ. ನೆಕ್ಸ್ಟು ಅದನ್ನು ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಅದರದ್ದು ಪುಡಿಯಲ್ಲಿ ಗಂಟು ಥರ ಇರುತ್ತೆ, ಅದನ್ನು ಚೆಂದ ಬಿಡಿಸ್ಕೋಬೇಕು. ಅಂದರೆ ತುಂಬ ಗಂಟಿದ್ರೆ ಜರಡಿ ಹಿಡಿತಾರಲ್ಲ, ಅದರಲ್ಲಿ ಜರಡಿ ಹಿಡ್ಕೊಬಿಡಿ. ಇಲ್ಲ ಅಂತ ಅಂದರೆ ತುಂಬ ಗಂಟಿಲ್ಲ ಅಂದರೆ ಕೈಯಲ್ಲೇ ಹಿಟ್ಟನ್ನ ಸ್ಮೂತಾಗಿ ಬಿಡಿಸ್ಕೊಂಡು ಕ್ಲೀನಾಗಿ ರೆಡಿ ಮಾಡ್ಕೊಳ್ಳಿ. ನಾನು 2 ಪ್ಯಾಕೆಟ್ ಗುಲಾಬ್ ಜಾಮೂನ್ ತೊಗೊಂಡಿರೋದ್ರಿಂದ 1 ಕಪ್ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ. ನೀವು ಎಷ್ಟು ಪ್ಯಾಕೆಟ್ ಗುಲಾಬ್ ಜಾಮೂನ್ ತೊಗೊಂಡಿರ್ತೀರಾ ಅದಕ್ಕೆ ತಕ್ಕನಾಗಿ ಹಾಲು ಅಥವಾ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ನಾನು ಕಲಿಸ್ತಾ ಇದ್ದೀನಿ ನೋಡಿ, ಆ ಥರ ಕಲಿಸ್ಕೊಳ್ಳಿ. ಯಾಕೆ ಅಂತ ಅಂದರೆ ಹಿಟ್ಟು ತುಂಬ ಸ್ಮೂತಾಗಿರಬೇಕು. ತುಂಬ ತೆಳುವಾದರೆ ಅದು ಗೋಲಿ ಅಂದರೆ ಉಂಡೆ ಕಟ್ಟೋಕ್ಕೆ ಆಗಲ್ಲ. ಉಂಡೆ ಕಟ್ಟಿದಾಗ ಒಡೆದೋದ್ರೆ ಅದು ಪಾನಕದೊಳಗೆ ಹಾಕಿದಾಗ ಫುಲ್ ಬಿರುಕು ಬಿಟ್ಟಾಗ ಅದು ಅಷ್ಟು ಚೆನ್ನಾಗಿ ಅನಿಸಲ್ಲ ತಿನ್ನೋಕ್ಕೆ. ಸೊ ಹಂಗಾಗಿ ಒಂದು ರೀತಿಯಲ್ಲಿ ಅದಕ್ಕೆ ನಾವು ರೆಡಿ ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಲ್ಲ ನಾನು, ಆ ರೀತಿಯಲ್ಲಿ ಅದಕ್ಕೆ ರೆಡಿ ಮಾಡಿಕೊಂಡ್ರೆ ಅದು ಬಿರುಕು ಬಿಡಲ್ಲ. ನಾವು ಎಣ್ಣೆಲಿ ಇದು ಮಾಡುವಾಗ ಚೆಂದ ಫ್ರೈ ಮಾಡ್ಕೋಬೋದು, ಅಂದರೆ ಎಣ್ಣೆಲಿ ಕರಿಬೋದು, ಚೆನ್ನಾಗಿರುತ್ತೆ. ನೋಡಿ ನಾನೀಗ ತೋರಿಸ್ತೀನಿ. ಆ ರೀತಿಯಲ್ಲಿ ಉಂಡೆ ಕಟ್ಟುವಾಗ ಏನೂ ಬಿರುಕು ಬಿಡಬಾರ್ದು. ನೋಡಿ ನಾನೀಗ ತೋರಿಸ್ತೀನಿ. ಆ ಥರ ಬಿರುಕು ಬಿಡಲಿಲ್ಲ ಅಂತಂದರೆ ನಿಮ್ಮದು ಉಂಡೆ ಕಟ್ಟಿರೋದು ಸರಿ ಇರುತ್ತೆ, ಮತ್ತು ಹಿಟ್ಟು ಹದನ ರೆಡಿ ಮಾಡ್ಕೊಂಡಿರೋದು ಸರಿ ಇರುತ್ತೆ ಅಂತ. ನೋಡಿ ಆ ಥರ ರೆಡಿ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ಅಷ್ಟರಲ್ಲಿ ಪಾನಕ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಬಿಟ್ಟು ಗ್ಯಾಸ್ ಹಚ್ಚಿ, ಅದಕ್ಕೆ ನಾನು ತೊಗೊಂಡಿರೋದು 2 ಪ್ಯಾಕೆಟ್ ಗುಲಾಬ್ ಜಾಮೂನ್ ಆಗಿರೋದ್ರಿಂದ ನಾನು 4 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ಪ್ಯಾಕೆಟ್ ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿರ್ತೀರೋ ಅದಕ್ಕೆ ತಕ್ಕನಾಗಿ ಪಾನಕ ರೆಡಿ ಮಾಡ್ಕೋಬೇಕು. ನಾನೀಗ 4 ಪ್ಯಾಕೆಟ್ 2 ಪ್ಯಾಕೆಟ್ ತೊಗೊಂಡಿರೋದ್ರಿಂದ 4 ಗ್ಲಾಸ್ನು ನೀರು ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಆ ಥರ. ನೆಕ್ಸ್ಟು 1 ಕಪ್ಪು ಸಕ್ಕರೆ ಹಾಕ್ತಾಯಿದ್ದೀನಿ. ಆ ರೀತಿಯಲ್ಲಿ ಬೆರೆಸ್ಕೊಂಡು ಕ್ಲೀನಾಗಿ ಮಾಡ್ಕೋಬೇಕು. ನೋಡಿ ನಾವು ತೋರಿಸ್ತಾ ಇದ್ದೀವಲ್ಲ, ಆ ರೀತಿಯಲ್ಲಿ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ. ಪಾನಕನೂ ಸಹ ಕ್ಲೀನಾಗಿ ಮಾಡಿಕೊಂಡ್ರೆ ಗುಲಾಬ್ ಜಾಮೂನ್ ಹಾಕಿದಾಗ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಅದಕ್ಕೆ ಫ್ಲೇಮ್ ಬರಲಿ ಅಂತ ಅಂದ್ಬಿಟ್ಟು ಒಂದು 3 ಏಲಕ್ಕಿನ ಕುಟ್ಬಿಟ್ಟು ಹಾಕೋತಾ ಇದ್ದೀನಿ. ಕುಟ್ಬಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಅನಿಸುತ್ತೆ. ನೋಡಿ ನಾನೀಗ ಮಾಡಿದ್ನಲ್ಲ, ಆ ಥರ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಈಗ ಗುಲಾಬ್ ಜಾಮೂನ್ನ ಹಿಟ್ಟು ಕಲಸಿ ಇಟ್ಕೊಂಡಿದ್ವಲ್ಲ, ಅದನ್ನ ರೋಲ್ ಅಂದರೆ ಉಂಡೆ ಕಟ್ಕೊಳ್ತಾ ಇರೋದ. ಅಷ್ಟರಲ್ಲಿ ನಾನು ಉಂಡೆ ಕಟ್ಟೋ ಅಷ್ಟರಲ್ಲಿ ಪಾನಕ ರೆಡಿ ಆಯಿತು. ಈಗ ಅದರದ್ದು ಗ್ಯಾಸ್ ಆಫ್ ಮಾಡಿಬಿಟ್ಟು ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದು ತಣ್ಣಗೆ ಹಾಕೋಕ್ಕೆ ಬಿಡಬೇಕು. ನೆಕ್ಸ್ಟು ಇನ್ನೊಂದು ಕಡೆ ಅದಕ್ಕೆ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಅಷ್ಟರಲ್ಲಿ ಗುಲಾಬ್ ಜಾಮೂನ್ದು ಉಂಡೆ ಮಾಡಿ ರೆಡಿಯಾಗಿದೆ. ಅದಕ್ಕೆ ಎಣ್ಣೆನೂ ಸಹ ರೆಡಿಯಾಗಿತ್ತು. ಅದಕ್ಕೆ ಎಣ್ಣೆಗೆ ಗುಲಾಬ್ ಜಾಮೂನ ಗೋಲಿ ಥರ ನಾವು ಇದು ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಎಣ್ಣೆಗೆ ಹಾಕ್ಬಿಟ್ಟು ಕ್ಲೀನಾಗಿ ಕರಿಬೇಕು. ತುಂಬ ಸಿಯೋ ಥರ ಕರಿಬೇಡಿ, ಏಕೆಂದರೆ ಅದು ಫುಲ್ ಸೀದಂಗಾದರೆ ಪಾನಕದೊಳಗೆ ಹಾಕಿದಾಗ ಅಷ್ಟು ಚೆನ್ನಾಗಿ ಅನಿಸಲ್ಲ. ಬೇರೆಯವ್ರು ಯಾರಾದರೂ ಅಬ್ಸರ್ವ್ ಮಾಡಿದ್ರೆ ಈ ಥರ ಗುಲಾಬ್ ಜಾಮೂನ್ ಮಾಡಿದ್ದಾರೆ ಅಂತ ಅವ್ರ ಮನಸ್ಸಲ್ಲಿ ಫೀಲ್ ಬರಬಾರ್ದು. ಸೊ ಹಂಗಾಗಿ ನಾವು ಕ್ಲೀನಾಗಿ ಮಾಡ್ಕೋಬೇಕು. ಇವಾಗ ತಿನ್ನುವಾಗಲೂ ನಮಗೆ ಆ ಥರ ಫೀಲ್ಗಳು ಬರಬಾರ್ದು, ಇದೇನು ಇಷ್ಟು ಕಪ್ಪಾಗಿದೆ ಅನ್ನೋ ಥರ. ಹಾಗಾಗಿ ಸ್ವಲ್ಪನೇ ನಾವು ಕಲರ್ ಬರೋ ಥರ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಅಂದರೆ ತುಂಬ ದೊಡ್ಡ ಪ್ಯಾನ್ ಆಗಿದ್ದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಚಿಕ್ಕ ಪ್ಯಾನ್ ಆಗಿದ್ದರೆ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡಿ. ಯಾಕಂದರೆ ಅದು ಉಂಡೆ ಕಟ್ಟಿರ್ತೀವಲ್ಲ, ಅದರೊಳಗಡೆ ಇರೋದೆಲ್ಲ ಹಿಟ್ಟು ಬೇಯಬೇಕು. ಹಿಟ್ಟು ಬೆಂದಿಲ್ಲ ಅಂತ ಅಂದರೆ ಪಾನಕ ಹಾಕಿದಾಗ ಅದು ಒಳಗಡೆ ಫುಲ್ ಹಸಿ ಇರುತ್ತಲ್ಲ, ಅದೊಂಥರ ಆಗಿರುತ್ತೆ. ಸೊ ಹಂಗಾಗಿ ಕ್ಲೀನಾಗಿ ಹಾಕಿ ಫ್ರೈ ಮಾಡ್ಕೋಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಲ್ಲಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಫ್ರೈ ಮಾಡಿ ಆದಮೇಲೆ ಒಂದು ಬೌಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ರೆಡಿ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಪಾನಕನೂ ಸ್ವಲ್ಪ ತಣ್ಣಗಾಗಿತ್ತು. ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ಗುಲಾಬ್ ಜಾಮೂನ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಹಾಕಿ ಕ್ಲೀನಾಗಿ ಒಂದು ಸಲ, ಅಂದರೆ ತಿರುವಿ ಅಂತಂದರೆ ತುಂಬ ತಿರುಬಾರ್ದು. ಮೇಲೆ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ಅಷ್ಟೇ ಬಿಡಬೇಕು, ಅಂದರೆ ಅದು ಉನಿ ಹೋಗ್ತಾರ. ನೋಡಿ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ನೀವು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.